ಇದು ನೀವು ಅದು ಅನಂತಪುರಮ ಕೇಳಿಲ್ಲ ಸರ್. ಅನಂತಪುರಮ ಏನಾಯ್ತಂದರೆ ನಮ್ಮ ಪ್ರೊಡ್ಯೂಸರ್ ಒಬ್ಬರು ನಮ್ಮ ಫ್ರೆಂಡೇನೆ ಅಶ್ರಫ್ ಅಂದ್ಬಿಟ್ಟು ಅವ್ರ ತಾಯಿ ನೂರ್ಜಹಾನ್ ಅಂದ್ಬಿಟ್ಟು ಇಬ್ಬರು ಇದ್ದರು. ಅವರು ಸಿನಿಮಾ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದಿದ್ದಾರೆ. ನಂಗೆ ಅಶ್ರಫ್ ನಾನು ಮೊದಲಿಂದ ಪರಿಚಯ ಇತ್ತು ಚೆನ್ನಾಗಿ ಬಾಂಬೆಯಿಂದ. ಆತ ನಾನು ಅಗ್ನಿಕನ್ಯೆ ಶೂಟ್ ಮಾಡುವಾಗ ಒಂದು ಸಾರಿ ಬಂದು ನಾನು ಮೀಟ್ ಮಾಡ್ಕೊಂಡು ಹೋಗಿದ್ದ. ಅಗ್ನಿಕನ್ಯೆ ಮಾಡುವಾಗ ಮೀಟ್ ಮಾಡಿ ತಾಯಿಗಳಿದೆ ಜನಾರ್ದನ ಅಂತ ಇದ್ದಾರೆ, ಅವ್ರ ಕೈಲಿ ಸಿನಿಮಾ ಮಾಡ್ತಾನೆ, ದುಡ್ಡು ಎತ್ಕೊಂಡು ಒಂದು 8 ಲಕ್ಷ 10 ಲಕ್ಷ ಸೂಟ್ಗೆ ದುಡ್ಡು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ತುಂಬಿಕೊಂಡು ಬೆಂಗಳೂರು ಬಂದೇವ್ರೆ. ನಮ್ಮ ಸತೀಶ್ ಬಳ್ಳಾಳಿ ಅಂತ ಗೊತ್ತಾ ನಿಮಗೆ? ರಾಜ್ ಬಳ್ಳಾಳ್ ಸತೀಶ್ ಬಳ್ಳಾಳ್ಗೂ ಅವ್ರಿಗೂ ಚೆನ್ನಾಗಿ ಪರಿಚಯ. ಸತೀಶ್ ಬಳ್ಳಾಳುವಾಗ ಒಂದು ಓಪನ್ ಜೀಪ್ ಇಟ್ಕೊಂಡಿದ್ದ ಆತ. ನಮ್ಮ ಅನಾಥ ಯೂಸ್ ಮಾಡಿದ್ದಾನೆ. ಅದು ಓಪನ್ ಜೀಪ್ ಇಟ್ಕೊಂಡು ಅಥವಾ ಅವ್ರು ಕುಂಡಿಸ್ಕೊಂಡು ಇಡೀ ಗಾಂಧಿ ಸುತ್ತಾ ಇದ್ದಾರೆ. ಆತ ಇಡೀ ಏನು ನಾಗ್ತಿಯಲ್ಲಿ ಚಂದ್ರಶೇಖರ್ ಅವ್ರ ಹತ್ರ ಸಿನಿಮಾ ಮಾಡಿಸ್ಬೇಕು ಅಂತ ಆತನಾಸೆ ಏನು ಸತೀಶ್ ಬಳ್ಳಾಳ್ಗೆ. ಇವಂಗೆ ಅಶ್ರಫ್ಗೆ ನನ್ನ ಕೈಲಿ ಸಿನಿಮಾ ಮಾಡುತ್ತಾ ಅವ್ನಿಗಾಸೆ. ಅವ್ರ ಅಮ್ಮ ಹೇಳ್ತಾ ಇಲ್ಲೆಲ್ಲ ಬೇಡ ಜನಾರ್ದನ ಕೈಲೇ ಮಾಡಿಸ್ಬೇಕು ಅಂತ ಅವನು. ಇಡೀ ಗಾಂಧಿ ಸುತ್ತಾರೆ. ಅಚಾನಕ್ ನಾನು ಕೇಸನ್ ಮುಗಿಸ್ತಾ ಆಚೆ ಬಂದು ನೋಡಿ ಯಾರು ಹೊಡೆದು ನಾನು ಎದುರುಗಡೆ ಬಂದ್ಬಿಟ್ರೆ ಅವ್ರ ಗಾಡಿ. ಗಾಡಿ ನಿಲ್ಲಿಸು ಜನಾರ್ದನ ಸಿಕ್ಬಿಟ್ಟ ಇಲ್ಲೇ ಅಂದ್ಬಿಟ್ಟು ಬಾಯ್ ಭಯ ಕೂತ್ಕೋ ಗಾಡೀಲಿ ಕೂತ್ಕೋ ಅಂತ ಅಂದ್ಬಿಟ್ಟು ಕೂತ್ಕೊಂಡು ಆಮೇಲೆ ಓಪನ್ ಜೀಪ್ ಅದು ಕಾನ್ಸ್ಕಾದ ರೂಮ್ ಮಾಡ್ಕೊಂಡಿದ್ರು. ಒಳಗಡೆ ಹೋದ್ವಿ, ಮಾತಾಡ್ಬಿಟ್ಟು ಜನಾರ್ದನ್ मम्मी लाया है पैसा जो सूटकेस में है, पिक्चर इमीडिएटली करना नहीं तो भाग जाएगी पैसा लेके ಅಂತವನೆ. ಕತೆ ಇಲ್ಲ ಮಣ್ಣಂಗಟ್ಟಿ ಇಲ್ಲ ಏನಯ್ಯ ಪಿಕ್ಚರ್ ಮಾಡೋದು ನಾನು ಅವನು. ಆಮೇಲೆ ಬಲ್ಲಾಳ್ ನನ್ನ ಕಡೆ ಆಗ್ಬಿಟ್ಟ. ಇಲ್ಲ ಅವರು ಜನಾರ್ದನ್ ಅವರೇ ಅವ್ರ ತಾಯಿನ ಹೊಟ್ಟೋದ್ರೆ ಆಮೇಲೆ ದುಡ್ಡು ಎತ್ಕೊಂಡು ಹೋಗ್ಬಿಡ್ತಾರೆ, ಈಗ ಇದೇ ಚಾನ್ಸು ಏನಾದ್ರು ಮಾಡಿ ಕತೆ ಏನವ ಮಾಡಲಿ ಕತೆ ಏನೋ ಯಾರು ಆರ್ಟಿಸ್ಟು ಏನು ಕತೆ ಅಂದ್ಬಿಟ್ಟು ನೋಡಿ ಸೂಟ್ಕೇಸು ನಲ್ಲಿ ಫುಲ್ಲು ತುಂಬ ಎಷ್ಟು ಒಂದು 8 ಲಕ್ಷ 10 ಲಕ್ಷ ಇತ್ತು ಆಗಿನ ಕಾಲದಲ್ಲಿ. ಬಟ್ ದೊಡ್ಡ ಅಮೌಂಟ್ ಅದು. ಇಮ್ಮಿಡಿಯೇಟ್ ನನಗೆ ಮಮ್ಮಿ पैसा दो ಅಡ್ವಾನ್ಸ್ ಕೊಡು ಜನಾರ್ದನ್ಗೆ ಅದ ಕಿತ್ನಾ ದೇವು ಅಂತ 50,000 ದೇವು ಅಂತ 50,000 50,000 ಕೊಡ್ಸ್ಬಿಟ್ಟ. 50,000 2 ಲಕ್ಷ ಮಾತ್ರ 50,000 ಕೊಡ್ಸ್ಬಿಟ್ಟ. ನಾನು ಫಸ್ಟು ಕತೆ ಆಗಲಿ ರಯ್ಯ ಅಂತ ನೀನು ಇಸ್ಕೊ ಫಸ್ಟು ದುಡ್ಡು ಇಸ್ಕೊ, ಅಮ್ಮನ ದುಡ್ಡು ಕಿತ್ಕೊಬೇಕು, ಆವಾಗ ಅಮ್ಮ ಇಲ್ಲೇ ಕೊಡ್ತಾಳೆ, ಎಲ್ಲ ದುಡ್ಡು ಎತ್ಕೊಂಡು ಹೋಗ್ಬಿಡ್ತಾಳೆ ಅಂತ ಅವನು. ಸತೀಶ್ ಬಲ್ಲಾಳು ಬನ್ನೀಗ ಒಂದು ಕೆಲಸ ಮಾಡೋಣ, ನಾಗ್ತಿಯಲ್ಲಿ ಚಂದ್ರಶೇಖರ್ ಹೋಗೋಣ, ಆವಾಗ ಒಳ್ಳೆ ಕತೆ ಕೇಳೋಣ, ಅದು ರೆಡಿ ಇರುತ್ತೆ ಅಂತ ಆತ. ನಾಗ್ತಿಯಲ್ಲಿ ಚಂದ್ರಶೇಖರ್ ಅವ್ರಿಗೂ ನನಗೂ ಆಲ್ರೆಡಿ ಒಂದು ಕಾಂಟ್ರವರ್ಸಿ ಆಗ್ಬಿಟ್ಟಿತ್ತು. ಕಾಂಟ್ರವರ್ಸಿಯಿಂದ ಒಂದು ಕಿರಿಕಾಗಿತ್ತು. ಐಲ್ಯಾಂಡ್ಸ್ ಹೋಟ್ಲಲ್ಲಿ ನಂದು ಪರ್ಮನೆಂಟ್ ರೂಮ್ ಇತ್ತು. ನಾನು ಎದುರುಗಡೆ ಕೌಶಿಕ್ಕು, MD ಕೌಶಿಕ್ಕು ಅವರು ನಾವೆಲ್ಲ ಹುಡುಗಿಯದು. ಕೌಶಿಕದೊಂದು ಪಾಪ ಪುಣ್ಯಾತ್ಮ ಒಂದಿನ ಯಾವುದೋ ಒಂದು ಇದಕ್ಕೆ ನನಗೆ ಭಾಳ ಟೆನ್ಷನ್ ಆಗಿತ್ತು. ಏನೋ ಒಂದು ಇದು ಇಮ್ಮಿಡಿಯೇಟ್ ಕೌಶಿಕ್ ಅರ್ಜೆಂಟಾಗಿ ಒಂದು 2,000-3,000 ಬೇಕು ಅಂದಲ್ಲ. ಇಮ್ಮಿಡಿಯೇಟ್ ಆತ ಟೈಪ್ ರೈಟ್ರು ತೊಗೊಂಡೋಗಿ ಕೊಟ್ಬಿಟ್ಟು 2,000-3,000 ಕೊಟ್ಬಿಟ್ಟು ನನಗೆ ಇದು ಮಾಡಿದ್ದ. ಆಮೇಲೆ ಕೊಟ್ಟೆ. ಆ ಥರ ಹೆಲ್ಪಿಂಗ್ ನೇಚರ್ ಕೌಶಿಕ್ದು. ಏನಾಯಿತು, ಗುರು ಏನು ಗುರು ನಾನು ಇದ್ದು ಬರ್ತೀನಿ ಆಚೆ ಕಡೆ, ಈ ನಾಗ್ತಿಯಲ್ಲಿ ಚಂದ್ರಶೇಖರ್ ಅವ್ರದ್ದು ರೂಮು ನನ್ನ ಎದುರುಗಡೆನೇ ಸ್ಕೂಟ್ರ್ ನಿಲ್ಸವ್ರೆ, ಹಿಂದಗಡೆ ಸಾವು ಅಂತ ಬರ್ದವ್ರೆ. ಏನು ಗುರು ಇದು ಹಿಂಗೆ ಕೌಶಿಕು ಬಿಡಿ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಆತ. ಇಲ್ಲ ಗುರು ನಂಗೆ ಸೆಂಟಿಮೆಂಟ್ ಗುರು, ನಿಮ್ಮ ರೂಮ್ ಅದು ಪಕ್ಕದಲ್ಲಿ ಐತೆ, ನಿಮ್ಗೆ ಗೊತ್ತಾಗಲ್ಲ, ಹಿಂಗೆ ಹೋಗ್ಬಿಡ್ತೀರ. ನಾ ಎದ್ದ ತಕ್ಷಣ ಕಾಣ್ತಾಯಿದ್ದಲ್ಲ ಗುರು ಸಾವು ಅಂತ ಅಂತ ನಾನು ಒಂದಿನ ಹೇಳು ಅವ್ರಿಗೆ ರಿಕ್ವೆಸ್ಟ್ ಮಾಡು, ಇಲ್ಲಿ ಬೇಡ ನಿಲ್ಲಿಸ್ಬೇಡಿ ಅಂತ ಅಂದ್ಬಿಟ್ಟು ನಾನು ಒಂದಿನ ಏನಾದ್ರು ಪೆಗ್ಗೊಡ್ಬಿಟ್ಟಿದ್ದೀನಿ. ಹೋಗ್ಬಿಟ್ಟು ಏನು ಸರ್ ಇದು ಹಿಂಗೆ ನಿಲ್ಸಿದಾರೆ ನ್ಯಾಯನ ಅಂದರೆ, ಯಾಕೆ ಏನಿಗೆ ನಿಲ್ಲಿಸ್ಬಾರ್ದು? ಅಲ್ಲ ಸರ್ ಬಿದ್ದ ತಕ್ಷಣ ಬರ್ತೀನಿ ಕಣ್ಣು ಕಾಣಿದೆ ಸಾವು ಅಂತ ಬರ್ದಿರೋ ಸರ್. ಅದೇಂತಕ್ಕೆ ಅಂದರೆ ನನ್ನ ಫಾಲೋ ಮಾಡಿದ್ರೆ ಸಾವು ಖಂಡಿತ ಅನ್ನೋ ದೃಷ್ಟಿಯಿಂದ ನಾನು ಬರೆದಿದ್ದೀನಿ ಅಂತ. ಒಳ್ಳೆ ಚೆನ್ನಾಗಾಯ್ತಲ್ಲ ಸರ್, ನೀವು ಬರ್ಕೊಂಡಿದ್ದೀರ, ಹಿಂದಗಡೆ ಮುಂದೆ ಈ ಬರೋರೆಲ್ಲ ಸಾವು ಅಂತ ಟೆನ್ಷನ್ ಆಗ್ತಾ ಇರ್ತಾರೆ ಸರ್, ದಯವಿಟ್ಟು ಅದು ಕಿತ್ತಾಕಿ ಅಂತ ನಾನು. ಇಲ್ಲ ರೀ ನಿಮ್ಗೇನು ತೊಂದರೆ, ಅದರಿಂದ ನನ್ನ ಸ್ಕೂಟರ್ ನಾನು ಬಿಡ್ಕೊಂಡಿದ್ದೆ ಅಂತ ಅವರು. ಇದ್ರಾಗ ಒಂದು ಆರ್ಗ್ಯುಮೆಂಟ್ ಆಗೋಗಿತ್ತು ಫಸ್ಟೇ. ಇವನು ನಾಗ್ತಿಳಿ ಹತ್ರ ಬಾಪ ಅಂತ ಇವನು. ಆಮೇಲೆ ಸರಿ ಓದ್ವಿ, ನಾನು ನಮ್ಮ ಅಶ್ರಫ್ 3 ಜನ ಓದಿ ಜೊತೆಲಿ 3 ಕೆಸೆಟ್ ತೊಗೊಂಡೋಗಿದ್ದೀನಿ. ನಾನು ಅಶ್ರಫ್ ಹೇಳಿದ್ದೀನಿ ಇಂತಿದ್ದ ಕೆಸೆಟ್ ತೊಗೊಂಡಿದ್ದೀನಿ. ಆಯಿತು ಓದ್ವಿ. ಅವರು ಕೂತ್ಕೊಂಡು ಮಾತಾಡ್ಬಿಟ್ಟು ಯಾವ ಸಿನಿಮಾ ಯಾವ ಹೀರೋ ಏನು ಇತ್ತ ಸರ್, ಅನಂತ್ನಾಗ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ನಾವು. ಅನಂತ್ನಾಗು ಯಾಕಂದರೆ ಅರ್ಜೆಂಟು ಅದೊಂದು ಹೇಳ್ತೀನಿ, ಅನಂತ್ನಾಗ್ದವ್ರದ್ದು ಹೇಳ್ತೀನಿ ನಿಮಗೆ. ಅವರು ನೋಡಪ್ಪ ಕತೆ ಮಾಡಿಕೊಡ್ತೀನಿ, ಅಟ್ಲೀಸ್ಟ್ ನನಗೆ ಏನು ಸರ್ 2 ವಾರ ಟೈಮ್ ಬೇಕು. ಇಲ್ಲ ಸರ್ 2 ವಾರ ಆಗಲ್ಲ, ಬೇರೆ ಏನೋ ಮಾತಾಡ್ತಾವ್ರೆ. ನಾನಾಗೆ ನೀನು ಹೀಗೆ ಅದು ಇದು 2 ವಾರ ಟೈಮ್ ಬೇಕು,
ಅಂತ ಹೇಳ್ತಾರೆ. ಇವನು ಅದೇ ರಿಪೀಟ್ ಮಾಡಿ ನನಗೆ ಯಾಕೋ ಟೆನ್ಷನ್ ಆಗೋಯ್ತು. ಸರ್ ದಯವಿಟ್ಟು ಬೇಜಾರು ಮಾಡ್ಕೊಡಿ, 2 ವಾರ ನಾವು ಕಾಯೋಕ್ಕಾಗಲ್ಲ, ನಮ್ಗೆ ಅರ್ಜೆಂಟ್ ಕತೆ ಬೇಕು, ಕಷ್ಟ ಕೊಡಪ್ಪ, ಇಲ್ಲಿ 3 ಕೆಸೆಟ್ ತಂದಿದ್ದಿ, 3 ಕೆಸೆಟ್ಟು ಚೋಚ ಮಾಡಿ ಒಂದು ಕತೆ ಮಾಡಿಕೊಡಿ ಅಂತ ಅಂದ್ಬಿಟ್ಟೆ. ಅವ್ರು ಇಮ್ಮಿಡಿಯಾಗಿ ಕೋಪ ಬಂದ್ಬಿಡ್ತಾರೆ. ಪಾಪ ಅವರೆಲ್ಲ ಈ ಥರ ಕತೆ ಮಾಡಲ್ಲ, ಅವರು ಏನೋ ಒಳ್ಳೆ ಸ್ಟ್ರೈಟ್ ಮಾಡಿ ಕತೆಗಳು ಮಾಡೋದವರು. ಅವ್ರಿಗೆ ಹಂಗಂದ ತಕ್ಷಣ ನಾನು ಯಾವುದೋ ಮೂಡ ಹಂಗಂದ್ಬಿಟ್ಟೆ. ಅವರು ಎದ್ದೇಳ್ರಿ ಮೇಲೆ ಕತೆನ ಕೊಡಲ್ಲ, ಗಿದರೆ ಕೊಡ ಅವ್ರಿ ಆಚೆಗೆ ಅಂತ ಅಂದ್ಬಿಟ್ಟು ಇದು ಆಚೆ ಬಂದ್ಬಿಟ್ಟು ಆಚೆ ಬಂದ್ಮೇಲೆ ಏನು ಮಾಡಿದ್ವಿ ಇವಾಗ, ಕುಣಿಗಲ್ ನಾಗಭೂಷಣ ಹತ್ರ ಹೋಗೋಣ ನಡಿಯಪ್ಪ. ಕುಣಿಗಲ್ ನಾಗಭೂಷಣ ಅವರು ನಿಮಗೆಲ್ಲ ಕತೆ ಹೇಳೋಲ್ಲ, ನಾವು ಡೈರೆಕ್ಟ್ ಅನಂತನಾಗ್ ಸರ್ಗೆ ಒಪ್ಪಿಸ್ಬಿಡ್ತೀನಿ ನಡಿ ಕತೆ ಅಂತ. ಬಾರಪ್ಪ ಪುಣ್ಯ ಅದು ನಗುತ್ತೋ ಅಂತ ಓದಿ ಅನಂತನಾಗ್ ಸರ್ ಹತ್ರ ಓದಿ ಕೂತ್ಕೊಂಡು ಕತೆ ಹೇಳ್ರಿ. ಅನಂತನಾಗ್ ಸರ್ ಸರ್ ಕೂತ್ಕೊಂಡಿದ್ದಾರೆ, ಕತೆ ಹೇಳಪ್ಪ. ಇದು ಇವರು ನಾಗಭೂಷಣ, ಸರ್ ದೊಡ್ಡ ಬಂಗ್ಲೆ ಸೆಂಟರ್ ನೀವು ಕೂತ್ಕೊಂಡಿರ್ಬೇಕಾದ್ರೆ ಕಟ್ಟನ್ನು ಆಡ್ತಾ ಇರ್ತವೆ, ಕಿಟಕಿ ಟಬಾ ಡಬಾ ಟಬಾಡ ಹೊಡಿತಾ ಇರ್ತವೆ. ಆಮೇಲೆ ನೀವು ಕೂತ್ಕೊಂಡಿರ್ಬೇಕಾದ್ರೆ ಯೋಚನೆ ಮಾಡ್ತಾ ಇರ್ತೀರ ಸರ್, ಎದುರುಗಡೆ ಸ್ಕಾಚ್ ಬಾಟ್ಲ್ ಇಟ್ಕೊಂಡಿದ್ದೀರಾ, ಪಕ್ಕದಲ್ಲಿ ಒಂದು ಗ್ಲಾಸ್ ಇರುತ್ತೆ, ಅದರಲ್ಲಿ ಸ್ಕಾಚ್ ಇರುತ್ತೆ, ಮೇತ್ ಕೈ ಹೋಗುತ್ತೆ, ಕ್ಯಾಮ್ರಾ ಹಂಗೇ ಕೈಗೆ ಹೋಗುತ್ತೆ, ಆಮೇಲೆ ಕ್ಯಾಮ್ರಾ ಫೇಸಿಗೆ ಬರುತ್ತೆ ಸರ್, ಫೇಸಲ್ಲಿ ನಿಮಗೆ ಮಾಡ್ತೀರಾ ಸರ್ ರಿಯಾಕ್ಷನ್ನು, ಕೋಪ ಬರುತ್ತೆ, ಕೈ ಬೆರಳು ಹಿಂಗೆ ಕ್ಲೋಸಪ್ಪಲ್ಲಿ ತೋರಿಸಿ ಕೈಗೆ ಬೆರಳುತ್ತೆ, ಚಳ್ಳಂತ ಹೊಡೆದೋಗ್ಬಿಡುತ್ತೆ ಸರ್ ಕಪ್ಪು, ನಿಮ್ಮ ಕೈಯೆಲ್ಲ ಬ್ಲಡ್ ಬಂದ್ಬಿಡ್ತೈತೆ ಸರ್ ಅಂತ ಆಗ್ತಾರೋ. ಆಮೇಲೆ ಏನು ಸರ್, ಶಾರ್ಟ್ ಕಟ್ಟು, ಎದ್ದೇಳ್ರಿ ಮೇಲೆ ಕೂತ್ಕೊಂಡಿರ್ತೀನಂತೆ, ಕೋಪ ಬರುತ್ತಂತೆ, ಕೈ ಹಿಂಗೆ ಅಂತೀನಂತೆ, ಕಪ್ಪು ಹೊಡೆದೋಗುತ್ತಂತೆ, ರಕ್ತ ಬರ್ತದೆ. ಇದನ್ನು ಕತೆ ಇರ್ರಿ ಇದು, ಎದ್ದೇಳ್ರಿ ಮೇಲೆ ಜನಾರ್ದನ್ ಒಂದು ಒಳ್ಳೆ ಕತೆ ತಂದ್ಬಿಡಿ, ಇದೆಲ್ಲ ಈ ಕತೆಗಳೆಲ್ಲ ಆಗಲ್ಲ ಅಂದರು. ಆಮೇಲೆ ಏನಾಯಿತು ಯೋಚನೆ ಮಾಡಿದೆ. ಕುವಾರ ಅಂತ ಒಂದು ಹಿಂದಿ ಪಿಕ್ಚರ್, ಭಾಳ ಹಳೇ ಪಿಕ್ಚರ್, ಭಾಳ ಚೆನ್ನಾಗಿತ್ತು ಕತೆ ಅದು. ಈ ಸಿನಿಮಾ ಕೆಸೆಟ್ ಇದೆ ನೋಡಿ ತಾನು, ಚೆನ್ನಾಗಿದೆ ರೀ, ಇದು ಮಾಡೋಣ ಅಂತ ಹೇಳಿದ್ರು. ಆಮೇಲೆ ಅನಂತ ಪ್ರೇಮ ಅಂತ ಸಿನಿಮಾ ಮಾಡಿದ್ದು, ಅನಂತ ಪ್ರೇಮ ಕುವಾರ ಅಂದರೆ ಬೇಸ್ ಮಾಡಿ ಕತೆ ಮಾಡಿದ್ದು. ಅದಕ್ಕೆ ಇಲ್ಲದೆ ಕಂಟ್ರೋವರ್ಸಿ, ಯಾರೋ ಒಬ್ಬರು ಲೇಡಿ ಬಂದು ನನ್ನ ಕತೆ ಅಂದ್ಕೊಂಡು ಆಕೆನೋ ಕದ್ದಿರೋ ಕತೆನೇ ಅದನ್ನೇ, ಹಂಗಾಗಿ ಅದು ಬೇರೆ ದುಡ್ಡು ಗಿಡ್ಡು ಎಲ್ಲ ಇದೇ ಹರೀಶ ಕೊಡ್ತಿದ್ದು ಕತೆ ಅವ್ರದ್ದು ಅಂದ್ಬಿಟ್ಟು, ಮೈಸೂರು ಹರೀಶ. ಬಟ್ ಆ ವರ್ಗದಲ್ಲಿ ಅದು ಕತೆ, ಅದು ಆಕೆ ಕತೆ ಅಲ್ಲ ಅದು. ಕುವಾರಿ ರಾಕೇಶ್ ರೋಷನ್ ಹೀರೋ, ಆಮೇಲೆ ಹೀರೋಯಿನ್ ಯಾರೋ ಮರ್ತುಬಿಟ್ಟಿದ್ದೀನಿ ನಾನು, ಅದನ್ನು ಮಾಡಿದ್ದು, ಅದನ್ನೇ ಆದಿಟ್ಟಿದ್ದು ಮಾಡಿದ್ದು ಅನಂತ ಪ್ರೇಮ. ಅದರಲ್ಲೇನತ್ತೆ ಪಾಪ ಏನಾಗಿದೆ, ನಾವು ಸುಮನ್ ರಂಗನಾಥ್ ಫಸ್ಟ್ ಹೀರೋನ ಹಾಕ್ಕೊಂಡಿದ್ದು, ಆಕೆ ಶೂಟ್ ಮಾಡಿ ಒಂದಿನ ಶೂಟ್ ಮಾಡಿದ್ದೀನಿ, 2ನೇ ದಿನಕ್ಕೋ 3ನೇ ದಿನಕ್ಕೋ ಆಕೆ ಫಾದರ್ ರಿಕ್ವೆಸ್ಟ್ ಮಾಡಿದ್ರು, ಈ ಥರ ಯಾವುದೋ ಒಂದು ದೊಡ್ಡ ತೆಲುಗು ಪಿಕ್ಚರ್ ಮಾಡ್ತಾಯಿದ್ದೀವಿ, ಒಂದೇ ದಿನ ಬಿಟ್ಕೊಡಿ ನೀವು, ದಯವಿಟ್ಟು ನಾವು ಹೋಗಿ ಬಂದುಬಿಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಸರಿ ಆಯಿತು, ಪ್ರೊಡ್ಯೂಸರ್ ಹತ್ರ ಮಾತಾಡಿದೆ, ಆಯಿತು ಬಿಡೋ. ನಾನು ಹೇಳಿದೆ ಹಂಗೂ ಪ್ರೊಡ್ಯೂಸರ್ಗೆ, ಸರ್ ಇವ್ರು ನಂಬೋಕ್ಕಾಗಲ್ಲ, ಆಮೇಲೆ ಇಲ್ಲಿ ಅನಂತನಾಗ್ ಸರ್ ಬೇರೆ ಇದ್ದಾರೆ, ಮೊದಲೇ ಅನಂತನಾಗ್ ಭಾಳ ಸ್ಟ್ರಿಕ್ಟ್ ಮನುಷ್ಯ ಅಂತ ಎಲ್ಲ ಹೇಳ್ತಾವ್ರೆ, ಅದಕ್ಕೋಸ್ಕರ ಬೇಡ ಸರ್. ಇಲ್ಲ ಅಷ್ಟಿಗೆ ಅವರು ನಮ್ಮ ಪ್ರೊಡ್ಯೂಸರ್ ಒಂಥರ ಪಾಪ ಅನ್ನೋ ಮನುಷ್ಯ, ಬಿಟ್ಬಿಡೋ ಬರ್ತಾರಂತೆ, ಒಂದು ದಿನಕ್ಕೆ ಬರ್ತಾರಂತೆ ಅಂತ ಕಳಿಸ್ಬಿಟ್ಟ ಆತ. ಹಾಗೆ ಒಂದಿನ ಶೂಟ್ ಮಾಡಿದ್ದೀನಿ, ಮಿಕ್ಕಿದ್ದು ಬೇರೆ ಸೀನ್ಗಳು ಮಾಡಿದ್ದೀನಿ, ಮಿಕ್ಕಿದೆಲ್ಲ ಕಾಂಬಿನೇಷನ್ ಬೇಕೇ ಆಕೆ. ಬೇರೆ ಏನೋ ಉಡುಪಿ ಜನ ಬೇರೆ ಬಂದು ಕೂತ್ಕೊಂಡಿದ್ದಾರೆ ಮಾಸ್ಟ್ರು, 2ನೇ ದಿನಕ್ಕೆ ಸಾಂಗ್ ಮಾಡಬೇಕು ಅಂತ ಕಾಂಬಿನೇಷನು, ಉಮಾಶಿ ಎಲ್ಲ ವೆಯ್ಟಿಂಗು. ಆಕೆ ಬೋದಳು, 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಬರಲೇ ಇಲ್ಲ. ಬೇರೆ ಶೂಟ್ ಇಲ್ಲ, ಬೇರೆ ಅನಂತ ಒಂದು ದಿನ ಶೂಟ್ ಮಾಡಿದೆ, ಅವರೊಬ್ಬರದೇ ಸೋಲೋ, ಇನ್ನೊಂದೇ ಬೇರೆ ಏನೋ ಮಾಡಿದೆ. 3ನೇ ದಿನ ಅವ್ರಿಗೆ ವರ್ಕ್ ಇಲ್ಲ, ಅವರು ಕೂತ್ಕೊಂಡು ಅವ್ರಿಗೂ ಬೇಜಾರಾಗೋಯ್ತು. 1 ದಿನ ಆಯಿತು, 2 ದಿನ ಆಯಿತು, ಈಗ ಬರ್ತೀನಿ ಅಂದು 4-5 ದಿನ ಅದು ಬರಲೇ ಇಲ್ಲ. ಆಮೇಲೆ ನಾನು ಕರೆದ್ರು, ಸರ್ ಏನು ಜನ ಅದ ಹಿಂಗೆ ಆಗ್ತಾಯಿದ್ದು, ಹೆಂಗೆ ಕತೆ, ಏನು ಮಾಡೋಣ ಈಗ ಆಗಿದೆ, ನಾವು ಕಳ್ತಿದ್ದು ಬೇಡ, ಪ್ರೊಡ್ಯೂಸರ್ ಕಳಿಸ್ಬಿಟ್ಟು ಏನು ಮಾಡೋಣ ಹಂಗಂತ ನನಗೆ ಆಗಲಿ ಈ ಥರ ಟಾರ್ಚರ್ ಕೊಡ್ತಾರೆ ನೀವು, ನನಗೆ ಕುಂಟಿಸ್ಕೊಂಡು ಕೂತೀರಾ ಅಂತ ಅವರು. ಆಯ್ತು ಸರ್, ನಾನು ಇಮ್ಮಿಡಿಯಾಗಿ ಈಕೆ ಫೋನ್ ಮಾಡಿದೆ, ವನಿತಾ ವಾಸ್ತುಗೆ. ಆಕೆ ಇಮ್ಮಿಡಿಯಾಗಿ ಬಂದೇ ಬಿಟ್ಟರು. ಮಾನದಿನ ಬೆಳಗ್ಗೆ ಈಕೆ 9 ಗಂಟೆಗೆ ಬಂದರು, ಆಕೆ 10 ಗಂಟೆಗೆ ಬಂದರು. ಯಾರು ಸುಮಾರು ರಂಗನಾಥ್ ಕೇಳ್ದೆ ಬಂದವ್ರೆ. ಹೇಳಿದೆ ಅವರು, ಸರ್ ಬಂದಿರಿ, ಹೆಂಗೆ ಬಂದರೆ ಹಂಗೆ ರಿಟರ್ನ್ ಹೋಗ್ರಮ್ಮ, ಕಾರಣ ವನಿತಾ ವಾಸು ಬಂದಾಯಿತು, ಮೇಕಪ್ ಮಾಡ್ತಾಯಿದ್ರೆ ಅವ್ರನ್ನ ಇದು ಮಾಡೋಕ್ಕಾಗಲ್ಲ, ದಯವಿಟ್ಟು ನಿಮ್ಮಿಂದ ನಮಗೇನು ತೊಂದರೆ ಆಗಿಲ್ಲ, 1 ದಿನ ವೇಸ್ಟ್ ಆಗುತ್ತೆ ಅಷ್ಟೇ ಶೂಟಿಂಗು ಅಂತ ನಮ್ಮ ಪ್ರೊಡ್ಯೂಸರ್ ಹೇಳ್ಬಿಟ್ಟು, ಯಾವುದೇ ಕಾರಣಕ್ಕೆ ಹಾಳಾಗೋಗ್ಬೇಡ, ವಾಪಸ್ ಕಳಿಸ್ಬಿಡಪ್ಪ ಅಂತ ಹೇಳ್ಬಿಟ್ಟು ಪ್ರೊಡ್ಯೂಸರ್. ಆಯಿತು, ವಾಪಸ್ ಆಯಿತು. ಇನ್ ಬಿಟ್ವೀನ್ ಆಯಿತು,
ನಾವು 6 ಗಂಟೆ 7 ಗಂಟೆ ಪೆಗ್ ಹಾಕೊಂಡು ಕೂತಿದ್ವಿ. ಅವತ್ತಿನ್ನೂ ಈ ಮಾರನೇ ದಿನ ಇದು ನಡೆದಿರೋದು. ಅದು ಒಂದಿನ ದಿನ ಮುಂಚೆ ಈ ಕಡೆ ಸುಮಾರಾಗದ ಬಂದಿಲ್ಲ, ಆಕೆ ವನಿತಾ ವಾಸ ಬಂದಿಲ್ಲ. ಆನಂದಾಗಿ ಬೇರೆ ಆಲ್ಟರ್ನೇಟ್ ಮಾಡ್ರಪ್ಪ, 3-4 ದಿನ ಕುಂಡ್ರಿಸ್ಬಿಡ್ತೀರಾ, ಪಡೆಯೋದು ದುಡ್ಡು ವೇಸ್ಟ್ ಆಗ್ತಾಯಿದೆ ಅಂತ ನಮಗೆ ಎಲ್ಲ ಹೇಳಾಯಿತು. ನೋಡಿ ಈಗ ನಮ್ಮ ಪರಿಸ್ಥಿತಿ ಹಿಂಗಿದೆ. ಕೂತ್ಕೊಂಡು ಪೆಗ್ ಹಾಕೊಂಡು ಕೂತಿದ್ವಿ. ಬಾರಲ್ಲಿ ಯಾರೋ ಓಡ್ ಬಂದ, ಸರ್ ಅನಂತನಾಗ್ ಸರ್ ಹೋಗ್ತಾ ಇದ್ದಾರೆ, ಬೆಂಗಳೂರು ಹೋಗ್ತಾ ಇದ್ದಾರೆ, ಇನ್ನು ಅವ್ರು ಹೋದ್ರೆ ಬರೋಲ್ಲ ಸರ್, ಫಿನಿಶ್ ಆಗುತ್ತೆ. ಇವನು ಟೆನ್ಷನ್ ಆಗ್ಬಿಟ್ಟ, ಇಲ್ಲ ಅಯ್ಯೋ ಇದೇ ನಮ್ಮ ಮನೆಯಿಂದ ಓಡಿಸ್ಬಿಡ್ತಾರೆ ನಮ್ಮ ತಾಯಿ, ಹಂಗಾಗುತ್ತೆ ಎಲ್ಲ. ಪ್ರೊಡ್ಯೂಸರು ಅಶ್ರಫ್ ಅಂದ್ಬಿಟ್ಟು ಓಡಿಸ್ಬಿಡ್ತಾರೆ, ಗದಿಯ ಜನಾರ್ದನ್ ಯಾವುದೇ ಕಾರಣಕ್ಕೂ ಅನಂತನಾಗ್ ಬಿಡಬೇಡ ಅಂತ ಪೆಗ್ ಹೊಡೆದ್ಬಿಟ್ಟಿದ್ವಿ. ಅವ್ರು ಓದಿ ಬರೋಲ್ಲ ಅಂತ ಅವ್ನು ಬಂದು ಹುಡುಗ ಹೇಳ್ತಾನೆ, ಅವ್ರದೇ ಬರೋಲ್ಲ, ಅವರು ಪಿಕ್ಚರ್ ನಿಂತೋಯ್ತಂತ ಬೆದರಿಸ್ಬಿಟ್ಟವನೇ ಅವನು. ನಾವು ಬೇರೆ ಟೆನ್ಷನ್ನು. ಹೋಗ್ತೀವಿ, ನೋಡಿದೆ ಹಿಂಗೆ ಬರ್ತಾಯಿದ್ವಿ. ಅನಂತನಾಗ್ ಸರ್ ಆವಾಗ ತಾನೆ ರೂಮಿಂದ ಆಚೆ ಬರ್ತಾಯಿದ್ದಾರೆ. ನಾನು ಎದುರುಗಡೆ ಹೋಗ್ಬಿಟ್ಟು ಇಬ್ಬರು ಟೈಟು. ಏನು ಸರ್ ಯಾರ್ದನ್? ನಾನು ಆವಾಗ ಮಿನಿಸ್ಟ್ರ್ ಬೇರೆ ಅವರು. ಯಾರ್ದನ್ ಸರ್? ಬೆಂಗಳೂರು ಹೋಗ್ಬರ್ತೀನಿ ಸರ್, ಪ್ಲೀಸ್ ಸರ್ ಬೇಡ ಸರ್. ಏನೋ ಬೇಡ ಅಂತ ಹೇಳಿದೆ. ಅವರು ರಫ್ ಆಗ್ಬಿಟ್ರು. ನಾವು ಬೇರೆ ಫುಲ್ ಟೈಟು, ನಾವು ರೈಸು. ಹಂಗಾಗಿ ಅವರು ಮಾತಾಡಿದ್ರೆ ನಾವು ಮಾತಾಡ್ತಾಯಿದ್ದೀವಿ. ಆಮೇಲೆ ಈ ಕಡೆ ಉಮಾಶ್ರೀ ಬಂದು ಎಳಿತಾ ಇದ್ರೆ, ಈ ಕಡೆ ಉಡುಪಿ ಜನ ಇವ್ರು ಬಂದು ಏನು ರೀ ನೀವು ಹೋಗಿ ಅವ್ರ ಹತ್ರ ಮಾತಾಡ್ತಾರೆ, ಅನಂತನಾಗ್ ಈತ ಮಾತಾಡಿದ್ರೆ ನಾವು ಎಣ್ಣೆ ಫುಲ್ಲು ಏಟು. ಆಗ ನಾವು ಅದೆಲ್ಲ ಏನೂ ಇಲ್ಲ ಸರ್ ಹೋಗ್ಬಾರ್ದು ಸರ್ ನೀವು ಅಂತ ನಾನು. ಹಂಗಾಗಿ ಅವಾಗ ಹೆಂಗಿತ್ತು ಅಂದರೆ, ಅವಾಗ ಈ ಪ್ರೊಡ್ಯೂಸರು ಹೇಳ್ತಾವನೆ ನನ್ನ ಮನೆಯಿಂದ ಓಡಿಸ್ತಾವ್ರೆ ಅಂತಾರೆ. ಅವನು ಹೇಳ್ತಾನೆ ಅನಂತನಾಗ್ ಹೋದರೆ ಇನ್ನು ಫಿನಿಶ್ ನಿಂತೋಯ್ತು ಪಿಕ್ಚರು ಅಂತ ಭಯ ಬೀಳ್ತಾನೆ. ಏನು ಮಾಡಲಿ ಅವಾಗ ನಾನು? ಅನಂತ ಪ್ರೇಮಾಗೆ ಕುಂದಾಪುರದಲ್ಲಿ ಸಿರೇನ್ ಹೋಟ್ಲೆ, ನಾವು ಒಂದು ಶರಣ್ ಹೋಟ್ಲಲ್ಲಿ. ಆಮೇಲೆ ಲಾಸ್ಟಿಗೆ ಅವರೇ ಹೋಗಿ ರಪ್ ಅಂತ ಬಾಗಿಲು ಹಾಕ್ಕೊಂಬಿಟ್ರು ಅನಂತನಾಗ್ತಾರೆ. ಆದರೂ ಕೂಡ ನಮ್ಮ ಭಯ ಏನೋ, ನಾನಂತೂ ಬಾಗಿಲು ಹತ್ರ ಮಲ್ಕೊಂಡೇ ಬಿಟ್ಟೆ ಎದುರುಗಡೆ. ಅವನು ಅಶ್ರಫ್ ಕೂತ್ಕೊಂಡಿದ್ದಾನೆ. ಒಂದಾಯಿತು 1 ಅವರ್ ಆಯಿತು, ರಾತ್ರಿ ಎಲ್ಲರೂ ಹೋಗಿ ಮಲ್ಕೊಂಬಿಡಿ. ಆಮೇಲೆ ಕನ್ಫರ್ಮ್ ಆಯಿತು ಅನಂತನಾಗ್ ಮಲಗಿಬಿಟ್ಟಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಹೋಗಿ ನಮ್ಮ ರೂಮಲ್ಲಿ ಮಲ್ಕೊಂಡ್ವಿ. ಕರೆಕ್ಟ್ 5:15 ಫೋನ್ ಬಂತು ಅನಂತನಾಗ್ ಸರ್ದು. ಫೋನ್ ಬಂತು, ಇಂಟರ್ಕಾಮ್. ಯಾರ್ದನ್? ಏನು ಮಾಡಿದಾರೆ ಸರ್? ಈಗ ಎದ್ದಿದ್ದೀನಿ ಸರ್. ರೂಮಲ್ಲಿ ಇದ್ದೀರಾ? ಹೌದು ಸರ್ ರೂಮಲ್ಲೇ. ನನ್ನ ರೂಮ್ ಬನ್ನಿ ಅಂದರು. ಇವ್ಬಿಟ್ಟು ಹೋದೆ. ಆಮೇಲೆ ಫಸ್ಟ್ ಹೊರಡೆ ಅವ್ರು ಕೇಳಿದ್ರು, ಲೆಮನ್ ಜ್ಯೂಸ್ ಹೇಳ್ತೀರಾ ಅಂದರು. ಲೆಮನ್ ಜ್ಯೂಸ್? ಹೌದು ಸರ್. ಏನೇನೋ ರಾತ್ರಿ ಅಲ್ಲ, ಏನು ರೀ ಆ ಥರ ಮಾತಾಡ್ರಿ ನೀವು, ಏನೇನೋ ಮಾತಾಡ್ಬಿಟ್ರಿ ಸರ್. ನನಗೆ ಗೊತ್ತಿಲ್ಲ ಸರ್, ನೀವು ಹೋಗಿದ್ರೆ ಬರೋಲ್ಲ ಅಂತ ಭಯ ಬೀಳ್ಸ್ಬಿಟ್ಟಿದ್ದೆ ನೀವು. ಆ ಪುಡೋದು ಹೇಳ್ತಾವನೆ ಅನಂತನಾಗ್ ಸರ್ ಹೋದರೆ ಬರೋಲ್ಲ ಅಂತ ಬೇರೆ ಇದು ಮಾಡ್ಕೊಂಬಿಟ್ಟಿದ್ರು. ಏನಾಯಿತು ಆದಮೇಲೆ ಅವ್ರು ಬೇರೆ ಹೋಗಿ ಕೊಡ್ತಾ ಬೇರೆ ಹಿಂಗೆ ಅನ್ಕೊಂಬಿಟ್ಟಿದ್ರು, ಅವರು ಕಿತ್ತಾಕೊಂಬಿಟ್ಟಿದ್ರು. ಆ ಟೆನ್ಷನ್ಗೆ ಆಮೇಲೆ ಏನೋ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಂಬಿಡಿ ಸರ್, ತಪ್ಪ ಬಿಡ್ರಿ, ಅದೆಲ್ಲ ಕಾಮನ್ ಬಿಟ್ಬಿಡಿ. ಯಾಕಂದ್ರೆ ನಿಮ್ಗೂ ಆ ಟೆನ್ಷನ್, ನನಗೆ ಯಾರೋ ಟೆನ್ಷನ್ ಇತ್ತು, ನನಗೆ ಬಿಟ್ಟಾಕ್ರಿ ಅಂದ್ಬಿಡಿ. ಎಲ್ಲಿಗೂ ಶೂಟಿಂಗ್ ಕೆಳಗಡೆ ಸರ್, ಹೋಟ್ಲು ಕೆಳಗಡೆ ಅಂಡರ್ಗ್ರೌಂಡ್ ಮಾಡ್ತಾ ಇರ್ತಾರೆ. ರೆಡಿ ಮಾಡ್ಕೊಳ್ಳಿ ಹೋಗಿ, ನಾನು 9 ಗಂಟೆ ಎಲ್ಲ ಬಂದುಬಿಡ್ತೀನಿ, ಬನ್ನಿ. ಕೆಳಗಡೆ ಹೋಗಿ ಕರಿತಾನೆ, ಎಲ್ಲ ಯಾರು ಬರ್ತಾನೆ ಇಲ್ಲ. ಅವರೇನು ಪ್ಯಾಕಪ್ ಆಗುತ್ತೆ ಅಂತ ತಿಳ್ಕೊಂಬಿಟ್ಟವ್ರೆಲ್ಲ. ಹೋಗಿ ಬಲರಾಮ ಅಂತ ಅಸ್ಟೆಂಡ್ ಇಟ್ಟಿದ್ದ ಡೈರೆಕ್ಟ್ರು. ಹೋಗಿ ಚೆನ್ನಾಗಿ ಬೈದೆ, ಹೆಂಗೆ ಹೇಳ್ತಾನೆ ನೀನು ಪ್ಯಾಕಪ್ ಅಂದ್ಬಿಟ್ಟು. ಅನಂತನಾಗ್ ಬರ್ತಾನೆ, ಎಲ್ಲ ಇಳಿದಂತೆ ಏನಾಗ ರೆಡಿ ಮಾಡ್ತಾಯಿಲ್ಲ ಹೋಗಿ ಅಂತ. ಎಲ್ಲ ಬಂದು ಅವ್ರು ರೆಡಿ ಮಾಡ್ಕೊಂಡು ಕೂತಾರೆ. ಎಲ್ಲ ರೆಡಿ ಮಾಡಿಕೊಂಡು ಕೆಳಗೆ ಟಿಫನ್ ಮಾಡ್ತಾ ಕೂತಾರೆ. ಸರ್ ತ ಹೋದೆ ಮೇಲ್ಗಡೆ 9 ಗಂಟೆಗೆ. ಏನು ಹೇಳಿದ್ರೆ ರೆಡಿನಾ? ರೆಡಿ ಸರ್. ಬರ್ತಾಯಿದ್ದೀವಿ, ಕೆಳಗಡೆ ಬರ್ತಾಯಿದ್ದೀವಿ. ಎಲ್ಲ ಎದ್ದಿದ್ಕೋತಾರೆ ಒಬ್ಬೊಬ್ಬರೇ. ಯಾಕಂದ್ರೆ ನನ್ನ ಮೇಲೆ ಕೈ ಹಾಕೊಂಡ್ಬಂದಾರೆ ಸರ್. ಅವರೇನು ಮುಚ್ಚಿ ಪಿಕ್ಚರ್ ಪ್ಯಾಕಪ್ ಅಂದ್ಕೊಂಡಿದ್ರು. ಆಮೇಲೆ ಏನು ಹಿಂಗೆ ನೋಡ್ತೀರಾ ಅಂತಂದರು. ಏನಿಲ್ಲ ಸರ್. ಆಮೇಲೆ ಶೂಟಿಂಗ್ ಆಯಿತು ಕಂಪ್ಲೀಟ್. ಆವತ್ತಿಂದ ಎಷ್ಟು ಚೆನ್ನಾಗಿ ಇದ್ರು ಅಂದರೆ, ಪುಣ್ಯಾತ್ಮ ಅವ್ರು ಕೈತ್ ಮುಗಿಬೇಕು, ಅಷ್ಟು ಒಳ್ಳೆಯರೇ ಅವರು, ನಿಜವಾಗ್ಲೂ ಹೇಳ್ತೀನಿ. ಯಾಕೆ ಅವ್ರಿಗೆ ಯಾರೋ ರಾಂಗ್ ಇದು ಮಾಡಿಬಿಟ್ಟಿದ್ರು, ಬೇರೆ ಥರ ಹೇಳ್ಬಿಟ್ಟಿದ್ರು ನನ್ನ ಬಗ್ಗೆ ಅಂತ ಕಾಣೋದು. ಅದಕ್ಕೆ ಅವ್ರು ಅಷ್ಟು ಕೋಪ ಮಾಡ್ಕೊಳ್ಳಿಲ್ಲ, ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಡೈಲಿ ಸಾಯಂಕಾಲ ರಾತ್ರಿ ಆದರೆ ಹೋಗಿ ಕಿನಾರ ಹೋಟ್ಲ್ ಅಂತ ಸಮುದ್ರದ ಪಕ್ಕದಲ್ಲಿ ಕೂತ್ಕೊಳ್ಳೋದು. ಆಮೇಲೆ ಎಷ್ಟು ಒಳ್ಳೆ ಹಾಡು ಹೇಳ್ತಾರೆ ಅವರು, ಅಷ್ಟು ಒಳ್ಳೆ ಹಾಡು ಹೇಳೋರು. ಆಮೇಲೆ ಭೀಮ್ಸೇನ್ ಜೋಶಿ ಅವರು ಭಾಳ ಇಷ್ಟ ಅವ್ರಿಗೆ. ಅವ್ರು ಹೇಳೋ ಭೀಮ್ಸೇನ್ ಜೋಶಿ ಅವರು ಮನೆಗೆಲ್ಲ ಕರೆಸ್ಬಿಟ್ಟು ಹಾಡು ಹೇಳ್ತಾ ಇದ್ದಿದ್ದು. ಆಮೇಲೆ ಡೈಲಿ ಹಾಡು ಹೇಳೋರು, ಭಾಳ ಚೆನ್ನಾಗಿ ಅವ್ರು ಹಾಡು ಹೇಳಿ ಹಂಗೆ ಕೂತ್ಕೊಂಡು 1 ತಿಂಗಳು ಹೆಂಗೆ ಹೋಯ್ತು ಅಂತ ಗೊತ್ತಿಲ್ಲ. 1 ತಿಂಗಳು ಒಂದು ತಿಂಗಳು ಆರಾಮಾಗಿದ್ರಪ್ಪ. 20 ದಿನ ಇದ್ದರು ಆರಾಮಾಗಿ. ಫಸ್ಟ್ ಕ್ಲಾಸಾಗಿ ಶೂಟಿಂಗ್ ಮುಗಿಸ್ಕೊಟ್ಬಿಟ್ಟು ಹೋದರು. ಭಾಳ ಒಳ್ಳೆಯವರು. ಆಮೇಲೆ ಹೇಳಿದೆ, ನಾನು ತಪ್ಪಾಯ್ತು ಸರ್, ನಮ್ಮಿಂದ ಕ್ಷಮಿಸ್ಬಿಡಿ ಸರ್ ಅಂತ ಹೇಳಿದೆ. ಬಿಡಿ ಪರವಾಗಿಲ್ಲ ಅಂತಂದರು. ನಿಜವಾದ ಅವರು ಹ್ಯುಮ್ಯಾನಿಟಿ ಇರೋ ಮನುಷ್ಯ ಅವರು, ನಿಜ ಹೇಳ್ತೀನಿ ಪಾಪ. ಯಾಕಂದರೆ ಜನಗಳಿಗೆ ಏನಾಗುತ್ತೆ, ಕೆಲವನ್ನ ಹೇಳಿದ ನನಗೆ, ನಾವು ಮೊನ್ನೆ ಮೇಲೆ ಮುಕ್ಕಾಲು ಪಾಲು ಹೊಟ್ಟೆ ಕಿಚ್ಚು ಜನ 555 ಸಿಗರೇಟ್ ತೆರ್ತೀನಿ ಅಂದ್ಬಿಟ್ಟು ಇಡೀ ಗಾಂಧಿನಗರ ಹೊಟ್ಟೆ ಕಿಚ್ಚು ನನ್ನ ಮೇಲೆ. ಇಲ್ಲಿ ಸಲ್ದೇ ಹೇಳೋದು, ಕೆಟ್ಟದ್ದು ಹೇಳೋದು ಎಲ್ಲ ಮಾಡೋರು. ಬಟ್ ಏನಂದರೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು ಯಾರೇನೇ. ಯಾಕಂದ್ರೆ ನಾನು ಬಾಂಬೆಯಲ್ಲಿ ಆ ನೇಚರ್ಲಿಂದ ಬಂದವನು ನಾನು. ಆಗೆಲ್ಲ ಅಭ್ಯಾಸ ಅಲ್ಲಿ ಬಾಂಬೆಲಿ ಯಾರು ಇದೆಲ್ಲ ಮೇಲು ಕೀಳು ಏನಿಲ್ಲ, ಎಲ್ಲ
ಪಾಠವಾಗಿ ಕೈಲಿ ಸಿಗರೇಟ್ ಇಟ್ಕೊಂಡಿರ್ತಾನೆ, ಬಂದು ಕಾಫಿ ಕೊಡ್ತಾನೆ. ಹಂಗೆ ಆ ಥರ ಇದರಲ್ಲಿ ಬಂದಿದ್ದು. ನಮ್ಮ ಕ್ಯಾಮ್ರಾಮ್ಯಾನು ಮಾನ್ಯ ಸರ್ ಹಿಂಗೆ ಸಿಗರೇಟ್ ಇಟ್ಕೊಂಡು, ಅದೇ ಅಭ್ಯಾಸ ನನಗಿಲ್ಲಿ ಬಂದಿದ್ದು. ಸಿಗರೇಟ್ ಇಟ್ಕೊಂಡೇ ಅದನ್ನು ಬಿಡಿಸ್ತಾ ಇಲ್ಲ, ಹಂಗೆ ಆಪ್ರೇಟ್ ಮಾಡ್ತಾಯಿದ್ದೆ ಕ್ಯಾಮ್ರಾ. ಇಲ್ಲಿ ಹಿಂಗೆ ಇರೋದು ಸಿಗರೇಟು ಎತ್ಕೊಂಡೇ ಬಿಡ್ತಾ ಇದ್ದಿದ್ದು. ಹಂಗೆ ಅದು ಅಲ್ಲಿಂದ ಬಂಟಿದ್ದು ಅಭ್ಯಾಸ. ಅದು ಇಲ್ಲೆಲ್ಲ ಏನಂದರೆ ಎಲ್ಲ ಸಿಗರೇಟ್ ಯಾರು ಸೇರ್ತಾ ಇರಲಿಲ್ಲ ಆರ್ಟಿಸ್ಟ್ ಮುಂದಗಡೆ ಎಲ್ಲ. ಒಂದೇನಾಯಿತು, ಅಣ್ಣವರು ನಾನೊಂದಿನ ವೈಟ್ ಶರ್ಟ್ ಹಾಕ್ಕೊಂಡಿದ್ದೀನಿ, ತಿರುಪ ಸಿಗರೇಟ್ ಇಟ್ಕೊಂಡಿದ್ದೆ. ಆಮೇಲೆ ಹೋಗಿ ನಾವು ಕಾಲಿಗೆ ನಮಸ್ಕಾರ ಹೋಗ್ಬಿಟ್ಟು ಹಿಂಗಿದೆ ಹಿಂಗೆ ನೋಡಿದ್ರು, ಹಿಂಗೆ ನೋಡ್ಬಿಟ್ಟು ಮುಖ ಹಿಂಗಂದ್ರು. ಅರ್ಥ ಆಯಿತು, ಇಮ್ಮಿಡಿಯಾಗಿ ಎತ್ಕೊಂಡು ಕೆಳಗಡೆ ಜೋಬಲ್ಲಿ ಹಾಕೊಂಬಿಟ್ಟೆ. ಆವತ್ತಿಂದ ಈ ಕೆಳಗಡೆ ಮೇಲ್ಗಡೆ ಸಿಗರೇಟ್ ಬಿಟ್ಬಿಟ್ಟೆ ನಾನು. ಸಾರಿ ಅಣ್ಣ, ಸಾರಿ, ಬಾಂಬೆ ಅಂದರು. ಪುಣ್ಯಾತ್ಮ. ನಮಗೆ ದಿನಕ್ಕೆ ಒಂದಿನ ಆದರೂ ನಾನು ಅಣ್ಣವ್ರು ನೆನ್ಸ್ಕೊತೀನಿ ಗುರು, ನಿಜವಾಗ್ಲೂ ಹೇಳ್ತೀನಿ. ಈಗಲೂ ಏನೋ ವಿಚಾರ ಏನೋ ಮೇಲೆ ಏನಾದರೂ ಸಿಕ್ಕಿದ್ರೆ ಅಣ್ಣವ್ರ ಜೊತೆ ಅಲ್ಲೇ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಆಸೆ.